ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿಯ ಒಂದು ಭಾಗವಾಗಿವೆ ಎಂದು ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಜನವರಿ 18 ಮಧ್ಯಾಹ್ನ 12 ಗಂಟೆ ಸಂದರ್ಭ ಬಾಗಲಕೋಟೆಯ ನವನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿಯಾಗುತ್ತಿದೆ. ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿಗಳು ಬರುತ್ತಿವೆ. ಅದೆಷ್ಟೋ ಮಹಿಳೆಯರಿಗೆ ಅನುಕೂಲ ಕಲ್ಪಿಸಿದೆ. ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅನುಕೂಲವಾಗಿದೆ. ಇನ್ನೊಂದೆಡೆ ಉಚಿತ ಬಸ್ ಪ್ರಯಾಣ ಹಾಗೂ ಉಚಿತ ವಿದ್ಯುತ್ ಬಡವರಿಗೆ ಅನುಕೂಲ ಕಲ್ಪಿಸಿದೆ ಅಂತ ಹೇಳಿದರು. ನಾನು ಒಬ್ಬ ಶಾಸಕನಾಗಿ ಸರ್ಕಾರದ ಯೋಜನೆಗಳು ಅಭಿವೃದ್ಧಿಯ ಭಾಗವಾಗಿವೆ ಅಂತ ಹೇಳುತ್ತೇನೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಅನೇಕ ವಿಚಾರಗಳನ್ನು ಹಂಚಿಕೊಂಡರು. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿನ ಪವರ್ ಗೇಮ್ ಬಗ್ಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ. ನಾನು ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ, ಯಾಕಂದ್ರೆ ಈಗ ನಾನು ಸ್ಪೀಕರ್ ಅಂತ ಪ್ರತಿಕ್ರಿಯಿಸಿದ್ರು. ನಮ್ಕಿಂದೆಲ್ಲ ಹಿರಿಯ ಶಾಸಕರೆಲ್ಲ ಪಕ್ಷದಲ್ಲಿ ಕೂಡ ಇದ್ದಾರೆ. ನಮ್ಗೆ ಅನುಭವ ಹಿರಿಯ ನಾಯಕರು ಎಲ್ಲ ಕಡೆ ಇದ್ದಾರೆ. ನಾನೊಬ್ಬ ಶಾಸಕ ಫಸ್ಟ್, ಮತ್ತೆ ಶಾಸಕ ನಾನು, ಮತ್ತೆ ನಾನು ಸ್ಪೀಕರ್. ಈಗ ಶಾಸಕ ಹೇಳಿದ್ರೆ ಗ್ಯಾರಂಟಿ ಸ್ಕೀಮ್ ಕೂಡ ಒಂದು ಅಭಿವೃದ್ಧಿಯ ಭಾಗ ಅಂತ ತಿಳಿಸ್ಕೊಳ್ಬೇಕು. ಇಟ್ಸ್ ಅ ಪಾರ್ಟ್ ಆಫ್ ದಿ ಡೆವಲಪ್ಮೆಂಟ್. ನನ್ನ ಕ್ಷೇತ್ರದ ಎಲ್ಲ ಮತ್ತು ನಮ್ಮ ಕ್ಷೇತ್ರ ಬಡ ಕುಟುಂಬಸ್ಥರಿಗೆ ಅವರಿಗೆ ತಿಂಗಳಿಗೆ 2,000 ರೂಪಾಯಿ ಸಿಗ್ತದೆ ಅಂತ ಹೇಳಿದ್ರೆ ಅದು ಪರೋಕ್ಷವಾಗಿ ಅದು ಸಮಾಜದ ಅಭಿವೃದ್ಧಿಗೆ ಪೂರಕವಾಗುವಂತ ಒಂದು ಯೋಜನೆ ಅಲ್ವಂತ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಎಷ್ಟೋ ಜನ ಸಾಮಾನ್ಯರ ಮಕ್ಕಳಿಗೆ ಬೇಕಾಗಿ ಮುಂಚೆ ಬಂದು ಟೆಕ್ಸ್ಟ್ ಬುಕ್ಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದು, ಅದು ನಿಂತಿದೆ. ಈಗ 10 kg ಅಕ್ಕಿ ಮುಂಚೆ ನೀವು ಸಂಘ ಸಂಸ್ಥೆಯವರು ಒಂದು ಕಾರ್ಯಕ್ರಮ ಮಾಡೋದಾದ್ರೆ ಒಮ್ಮೆ ನೀವು ಕೂಡ 5 kg ಅಕ್ಕಿಗೆ ತಾಯಿಯಿಂದ ಸೆರಗಿರ್ದು ರೋಡ್ ಸೈಡ್ ಅಲ್ಲಿ ಕ್ಯೂ ನಿಲ್ತಾ ಇದ್ರು ನಾನು ಕಣ್ಣ ಮುಂದೆ ನೋಡಿದ್ದೇನೆ. ಈಗ ಎಂತದಲ್ಲಿ ಎಲ್ಲಿ ಅದು ನಾವು ನೋಡ್ತಾ ಇದ್ದೇವಾ ಇದರಲ್ಲಿ? ಇವತ್ತು ಎಷ್ಟೋ ಸೋದರರು ಯಾರು ಕೆಲ್ಸಕ್ಕೆ ಹೋಗ್ತಾರೆ, ಅವರ ಸ್ಕೂಟಿಗೆ ಎಷ್ಟೋ ಜನ ಸೋದರರು ಸ್ಕೂಟಿ ತಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈ 500 ರೂಪಾಯಿಯನ್ನು ಕಟ್ಟಬೇಕು ತಿಂಗಳಿಗೆ, ಅವ್ರು ಧೈರ್ಯದಿಂದ ಇದರಿಂದ ಕಟ್ತಾ ಇದ್ದಾರೆ. ಇವತ್ತು ಎಷ್ಟೋ ನಮ್ಮ ಎಲ್ಲಾ ಕೆಲಸಕಾರರಿಗೆ ಸೋದರಿ ಇವತ್ತು ಬೇರೆ ಬೇರೆ ಟ್ರಿಪ್ಪಿಗೆ ಹೋಗುದು, ಬೇರೆ ಬೇರೆ ಬಡವರ ಮಕ್ಕಳು, ಜನಸಾಮಾನ್ಯ ಮಕ್ಕಳು ಕೂಡ ಧಾರ್ಮಿಕ ಕೇಂದ್ರಕ್ಕೆ ಹೋಗುದು, ನಮ್ಮ ಈ ಪ್ರೇಕ್ಷಣೆ ಸ್ಥಳಕ್ಕೆ ಹೋಗುದು ನಾವು ನೋಡಿದ್ರೆ ಹೇಗೆ ಫ್ರೀಯಾಗಿ ಕೊಟ್ಟ ಕಾರಣ ಅಲ್ವಾ? ಸೊ ನಮ್ಮಲ್ಲಿ ಯಾವ ನಕಾರಾತ್ಮಕ ಚಿಂತನೆ ಬೇಡ. ಈ 2,000 ರೂಪಾಯಿ ನಾವು ತಿಂಗಳಿಗೆ ಏನು ಕೊಡ್ತೇವೆ, ಈ ಬಸ್ಸಲ್ಲಿ ನಾವು ಸೋದರಿಗೆ ಏನು ಅವಕಾಶ ಮಾಡಿ ಕೊಡ್ತೇವೆ, ಉಚಿತವಾದ ಕರೆಂಟ್. ಹಿಂದೆ ಪ್ರತಿಯೊಂದು ಬಡ ಅವನಿಗೆ ತಿಂಗಳಾಗುವ ಹೆದರಿಕೆ ಆಗ್ತಿತ್ತು. ಯಾಕೆ? ನಾನು